ನೀವಿಲ್ಲೇ ಕುಳಿತುಕೊಳ್ಳಿ. ಸೀತಾ, ಪ್ರಾಪ್ತವಾಯಿತು. ಯಾಕೆ ಮಾವ, ಏನಾಯ್ತು? ಏನಾಯ್ತಂತ ಹೇಗೆ ಹೇಳಪ್ಪ? ಏನಾಯ್ತಂತ ಏನಂತಪ್ಪ?
ಇದು ಗಂಡುಗಳ ಬೀಡು ಗಂಡು ಮೆಚ್ಚದ ನಾಡು ಇದು ಗಂಡುಗಳ ಬೀಡು ಗಂಡು ಮಾಡದ ಗಂಡು ಬಂಡಾಯ ಬೆಟ್ಟಿದೆ ನೋಡು ನಾಡು ಬೇಡಲು ಮರೆದು ಕಟ್ಟು ಕಾಡಲು ಇದು ಚಿರಂಜಿ ಗುಂಡರುಂಡವ ಕಡಿಯಲು ಸಂಪ್ರದಾಯ ಸಂಧಿಯಾಗಿ ನುಂಗಿದೆ ನೋಡು ಗಂಡು ಮೆಚ್ಚಿದ ನಾಡು ಇದು ಗಂಡುಗಳ ಬೀಡು ಅಪ್ಪ ತಂಗಿ ಸೀತಾ ಕಾಮರಾಯ ಈಗ ಬಂದಿಯಾ ಆ ರೇಣುಕಾದೇವಿ ಯಾತ್ರೆ ಮುಗಿಸಿ. ಹೌದಪ್ಪ ಈಗ ಬನ್ನಿ. ನಾವೊಂದು ವ್ಯತ್ಯಾಸ ಅಣ್ಣ ಏನಾಯ್ತಣ್ಣ ನೀನು ಟಗರಿನ ಕಾಳಗಕ್ಕೆಂದು ಹೋದ ವಿಷಯ? ದೇವರಂತ ತಂದೆ, ಚಿನ್ನದಂತ ತಂಗಿ, ಮುತ್ತಿನಂತ ಮಾವ, ನಿಮ್ಮೂರ ಆಶೀರ್ವಾದ ನನ್ನ ತಲೆ ಮೇಲಿರುವಾಗ ಸೋಲು ಎನ್ನುವ ಶಬ್ದ ಸಿಂಹದ ಸಿಡಿಲು ಮರೆಯಾದ ರಾಯನ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಪ್ರತಿ ಸಲದಂತೆ ಈ ಸಲವೂ ಕೂಡ ಏರ್ಪಡಿಸಲಾಗಿದ್ದ ನನ್ನ ಶ್ರೀ ರೇಣುಕಾದೇವಿ ಜಾತ್ರೆ ಪ್ರಯುಕ್ತ ಟಗರಿನ ಕಾಳಗದ ಸ್ಪರ್ಧೆಯಲ್ಲಿ ನನ್ನ ಎದುರಾಳಿಯಾದ ಆ ಜಮೀನ್ದಾರನ ಟಗರನ್ನು ಈ ನಿನ್ನ ಅಣ್ಣನ ಟಗರು ಒಂದೇ ಏಟಿಗೆ 3 ಸುತ್ತು ತಲೆ ತಿರುಗಿ ಬೀಳುವಂತೆ ಹೊಡೆದು ಹುಳಿ ಹಬ್ಬಿಸಿದ ಟಗರು ನನ್ನ ಕೀರ್ತಿಯನ್ನು ಪಡೆದು ಆ ನನ್ನ ತಾಯಿ ರೇಣುಕಾದೇವಿಯ ಆಶೀರ್ವಾದದ ಗರಿಯನ್ನು ಎತ್ತು ತಂದಿದೆ ತಂಗಿ ಈ ನಿನ್ನ ಅಣ್ಣನ ಟಗರು. ಅಣ್ಣ ನೀನಾಡಿದ ಈ ನಿನ್ನ ಮಾತನ್ನು ಕೇಳಿ ತುಂಬಾ ಸಂತೋಷವಾಯ್ತಣ್ಣ, ನಿಜಕ್ಕೂ ತುಂಬಾ ಸಂತೋಷವಾಯ್ತು. ಹಾ ತೆಗೆದುಕೋಪ್ಪ ಈ ಸ್ಥಳದ ಬಹುಮಾನ. ಒಂದು ಕಡೆ ಆ ರೇಣುಕಾದೇವಿ ಆಶೀರ್ವಾದ ಸದನಿಂದ ಮೇಲಿರುವುದೇ ನನ್ನ ಆಸೆಯಪ್ಪ. ಅಪ್ಪ ಆ ನಿನ್ನ ತಾಯಿ ರೇಣುಕಾದೇವಿ ಆಶೀರ್ವಾದದ ಜೊತೆಗೆ ತಂಗಿಯಾದ ನಿಮ್ಮಿಬ್ಬರ ಆಶೀರ್ವಾದ ಹಾರಕ್ಕೆ ನನ್ನ ತಲೆ ಮೇಲಿರುವಾಗ ಈ ಸಮಾಜದಲ್ಲಿ ಬಂಡರಾಗಿ ಪುಂಡಾಳಿಕೆ ಮಾಡುತ್ತಿರುವರ ತಲೆ ಸುಳಿ ನೆತ್ತಿ ನೋಡಿ ಕಡೆದು ಅವರ ನೆತ್ತಿಯ ನೆತ್ತರವನ್ನೇ ಕುಡಿದು ಗಂಡುಗಲಿ ಹಾಲು ಮತದವರಿ ನಾನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಮಗು ರಾಯಣ್ಣ, ನೀ ಮೇಸಿದ ಆ ನಿನ್ನ ಟಗರು ಯಾವ ಕಡೆ ಕೇಳಿಸಿದರೂ ಗೆದ್ದು ಜಯಶಾಲಿಯಾಗಿ ಬರ್ತಿದೆಯೋ ಅದೇ ಥರ ಈ ನಮ್ಮ ಮನೆತನದ ಹೆಸರು ತರಬೇಕಪ್ಪ ರಾಯಣ್ಣ. ಅಪ್ಪ ಬರೀ ನಮ್ಮ ಮನೆತನದ ಹೆಸರು ಅಷ್ಟೇ ಯಾಕಪ್ಪ, ಈ ಕನ್ನಡ ನಾಡಿನ ಹಾಲು ಮತದ ಕುರುಬರ ಕುಲಕ್ಕೆ ಕೀರ್ತಿ ತಂದು ವೀರ ಸಂಗೊಳ್ಳಿ ರಾಯಣ್ಣನಂತೆ ಸಿಂಹದ ಸಿಡಿಲು ಮರಿ ಕಲಿಯುಗದ ರಾಯಣ್ಣ ನಾನಾಗಿ ನಿಲ್ಲುವೆ ಈ ಜಗದಲ್ಲಿ. ನೋಡು ರಾಯಣ್ಣ, ಒಳ್ಳೆಯವರಿಗೆ ಧರ್ಮರಾಯರಾಗಿ ಕೆಟ್ಟವರಿಗೆ ಯಮಧರ್ಮರಾಗಿ ಈ ಕನ್ನಡ ತಾಯಿ ಕುಲಕ್ಕೆ ಕೇಳು ಬಗೆಯುವ ನೀವೊಬ್ಬ ಹಾಲು ಮತದ ಹುಲಿಯಾಗಬೇಕಪ್ಪ. ನೀವೊಬ್ಬ ಹಾಲು ಮತದ ಹುಲಿಗ ಆಯ್ತಪ್ಪ. ಮುತ್ತೈದೆಯರಿಗೆ ಮೊದಲಾಗಿ ಕಟಕ ಶ್ರೀಮಂತರಿಗೆ ಶಿವನ ಹುರಿಗಂಡಾಗಿ ಬಂಡ ಪುಂಡರ ಈ ಕುರುವನ ಪಟ್ಟಿಯಾಗಿ ನಿನ್ನಾಸೆಯಂತೆ ಹಾಲು ಮತದ ಹುಲಿ ಗಂಡುಗಳ ರಾಯಣ್ಣ ನಾನಾಗಿ ನಿಲ್ಲುವೆ ನಿನ್ನ ಮಳೆಯಲ್ಲಿ ಮಳೆಯುವೆ. ಆಗ್ಲಿ ಬಾಣ, ಮೊದಲು ಎಲ್ಲರೂ ಕೈಗಳ ಮುಖ ತೊಳೆದುಕೊಳ್ಳಿ, ಊಟ ಮಾಡಿದ್ರಂತೆ. ಬಾಣ ಆಯ್ತು ನಡೆಯಮ್ಮ, ಊಟ ತರಿಸಿ ನಾನು ಕುರಿಗಳಿಗೆ ಹೋಗಬೇಕು. ರಾಯಣ್ಣ, ಇಂದು ನೀನು ಮನೆಯಲ್ಲೇ ಇರು, ನಾನೇ ಆ ಕುರಿಗಳನ್ನು ಮೇಸಲಿಕ್ಕೆ ಹೋಗುತ್ತೇನೆ. ಇದೇನಪ್ಪ ನಿನ್ನ ಮಾತು? ನಿನ್ನ ಮಗ ಮನೆಗೆ ಬಂದ ತಕ್ಷಣ ನೀನಿಲ್ಲದೆ ಕುರುಗಳು ಉಪವಾಸವಾಗಿಯೋ ಮಗನೇ ಮೊದಲು ಕುರಿಗೆ ಹೋಗು ಎನ್ನುತ್ತಿರುವ ನಿನ್ನ ಬಾಯಲ್ಲಿ ಹಿಂದೇಕೋ ನಾನೇ ಹೋಗುತ್ತೇನೆ ಎಂದು ಹೇಳ್ತಿರುವಲ್ಲ, ಯಾಕಪ್ಪ? ಏನಾಯ್ತು? ಏನಾಯ್ತು ರವಿ, ಏನಾಯ್ತು ಹೇಳು. ಆ ಕುರಿಗಳನ್ನು ನಮ್ಮ ಜಮೀನ್ದಾರ, ಆ ಕುರಿಗಾರ, ಆ ಜಮೀನ್ದಾರ ನಮ್ಮ ಕುರಿಗಳನ್ನು ಏನು ಮಾಡಿದ್ದಾನಪ್ಪ? ಏಕೆ ಮೂಕನಾಗಿ ನಿಂತಿರುವೆ ಹೇಳು ತಂಗಿ.
ನೀನಾದರೂ ಹೇಳಮ್ಮ, ನಮ್ಮ ಕುರಿಗಳಿಗೆ ಏನಾಯ್ತು ಅಂತ. ನೀ ಹೇಳದಿದ್ದರೆ ಈ ನಿನ್ನ ಅಣ್ಣನ ಆಣೆಯಾಗಿದೆ ಅಮ್ಮ ನನಗೆ. ಅಣ್ಣ, ಹೇಳಮ್ಮ, ನಮ್ಮ ಕುರಿಗಳಿಗೆ ಏನಾಯ್ತು ಅಂತ. ಅಣ್ಣ, ಆ ಜಮೀನ್ದಾರ ಅಪ್ಪನನ್ನು ಹೊಡೆದು ಕಳಿಸಿದ್ದಾನೆ ಅಣ್ಣ, ಹೊಡೆದು ಕಳಿಸಿದ್ದಾನೆ. ಏ ಮಗನೇ ಜಮೀನ್ದಾರ, ಅಷ್ಟೇ ಅಣ್ಣ, ನಮ್ಮ ಕುರಿಗಳನ್ನು ಕೂಡ ಕಟ್ಟಿ ಹಾಕಿದ್ದಾನೆ ಆ ದುಷ್ಟ ಜಮೀನ್ದಾರ. ಇದನ್ನೇನು ಹೇಳಿದೆ ತಂಗಿ? ನನ್ನ ರೋಮ ರೋಮದಲ್ಲಿ ತುರಿತಿರುವ ಪ್ರಳಯಾಗಿ ಜಾರಿಯ ಮಾತು. ಹೆಣ್ಣು ಕುರಿಯ ಹಾಲು ಕುಡಿದು ಗಂಡು ಹುಡುಗ ದಂಡನೆಂದೆನಿಸಿಕೊಳ್ಳುವ ಈ ನನ್ನ ರಾಯಣ್ಣನ ಜೀವಂತವಾದರೆ ಆ ಹೇಳಿರುವ ಜಮೀನ್ದಾರ ನನ್ನ ತಂದೆಯ ಮೇಲೆ ಕೈ ಮಾಡಿದ್ದಾನೆಂದರೆ ಈ ನನ್ನ ರಾಯಣ್ಣ ಇದ್ದು ಸತ್ತಂತೆ ತಂಗಿ, ಇದ್ದು ಸತ್ತಂತೆ. ಅಪ್ಪ, ಬೇಗ ಹೇಳು, ಆ ಬಂದ ಜಮೀನ್ದಾರನನ್ನು ಏನು ಮಾಡಲಿ ಎಂದು. ಇರಿ ಬಾಣ, ಮೊದಲು ಊಟ ಮಾಡು, ನಂತರ ಅದನ್ನೆಲ್ಲ ವಿಚಾರಿಸುವೆ ಅಂತೆ. ಬೆಂಕಿ ಹಾಕಮ್ಮ ನಿನ್ನ ಊಟಕ್ಕೆ. ಜಮೀನ್ದಾರ, ನಾನಿಲ್ಲದ ಸಮಯ ಸಾಧಿಸಿ ನನ್ನ ತಂದೆಯ ಮೇಲೆ ಕೈ ಮಾಡಿ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿರುವೆ ಯಾರಣ್ಣ ಹೇಳಿ. ಅಪ್ಪ, ಈಗಲೇ ಹೋದ ಜಮೀನ್ದಾರನ ತಲೆ ಕಳೆದು ನಮ್ಮ ಕುರಿಗಳನ್ನು ಬಿಡಿಸಿಕೊಂಡು ಬರುತ್ತೇನೆ. ಇಲ್ಲ, ನಾ ಹೇಳುವ ಮಾತು ಸ್ವಲ್ಪ ಕೇಳಪ್ಪ. ನಿನ್ನ ಮಾತು ಕೇಳುವಷ್ಟು ಸಹನೆ ನನಗಿಲ್ಲಪ್ಪ, ನನಗಿಲ್ಲ. ಆ ಜಮೀನ್ದಾರನಿಗೆ ಒಂದು ಈ ಪಾಠ ಮಾಡಿ